ಅದರಿಂದ ಆ ಒಂದು ಕಾರ್ಯನ ಮುಗಿಸೋಣ. ಇದಾಗಿದ ನಂತರ ನಾವೆಲ್ಲರೂ ತಿರ್ಗಾ ಇಲ್ಲೇ ಬಂದು ಒಂದು ಚಿಕ್ಕದಾಗ ಒಂದು ಗ್ರೂಪ್ ಫೋಟೋ ಹೊಡ್ಕೊಂಡ್ಬಿಟ್ಟು ಅವ್ರನ್ನ ಪ್ರಾರ್ಥನೆ ಮಾಡಿ ಅನಂತರ ನಾವು ಊಟಕ್ಕೆ ಹೋಗೋಣ. ಅದರಿಂದ ನಮ್ಮ ಮಧ್ಯದಲ್ಲಿ ಬ್ಯಾಪ್ಟಿಸಮ್ ತೊಗೊಳಕ್ಕೆ ಸಿದ್ಧವಾಗಿರೋಂಥ ಸಹೋದರ ಅಂತ ಸಂತೋಷ್ ಮತ್ತೆ ಸಹೋದರಿ ಅಂತ ದೇವಿ ಅವರು ಮುಂದೆ ಬರ್ಬೇಕಾಗಿ ಕೇಳ್ತೀವಿ. ಎಲ್ಲ ಗಮನಿಸಿ ಮಕ್ಕಳೆಲ್ಲ ಬರ್ರಿ ಇಲ್ಲಿ. ಮಕ್ಕಳಿಗೆಲ್ಲ ಸಂಡೆ ಕೇಳಿ. ಮಗಳಿಗೆ ಸ್ವಲ್ಪ ಸುಸ್ತಾದಂಗೆ ಹೇಳ್ತಾರ. ಹುಡುಗಿಲ್ಲ ಮನೆ ಮಾಡ್ತಿಲ್ವಾ? ಇಲ್ಲ ಮಾಡಿದ್ಲು. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ಈ ಒಂದು ಬನ್ನಿ ಒಂದು ಬ್ಯಾಪ್ಟಿಸಮ್ ಸರ್ವಿಸ್ ನ ಶುರು ಮಾಡೋಕೆ ಮುಂಚೆ ನಾವೆಲ್ಲರೂ ಎದ್ದು ನಿಂತು ಹಾಡುವಂತ ಸಂಗೀತಗಳಲ್ಲಿ 82ನೇ ಸಂಗೀತ ಕುರ್ಬನಂತೆ ಮುಂದೆ ಹೋಗುವಂತ ಸಂಗೀತ ಹಾಡಿಕೊಡ್ಬೇಕಂತ ಹೇಳ್ತೀನಿ. ಎಲ್ಲ ಗ್ರೂಪ್ ಅಲ್ಲಿ ಹಾಕಿದ್ರಿ, ದಯವಿಟ್ಟು ನೋಡ್ಕೊಂಡು ಆಡ್ಬೇಕಾಗಿ. ಕುರ್ಬನಂತೆ ಮುಂದೆ ಹೋಗು. ಅವರು ರೆಸ್ಪಾನ್ಸ್ ಕೊಡ್ತಾರೆ. ಹೌದೌದು ಅಂತ ಹೇಳಿ, 7 ಹೌದು ಅಂತ ಹೇಳಿ ನೋಡ್ಕೊತಾರೆ. ನಾವು ನಿನ್ನ ಮಂದಿ ಪ್ರಿಯ ಯೇಸು, ಪ್ರಿಯ ಯೇಸು, ನಾವು ನಿನ್ನ ಮಂದಿ ಮಂದಿಯನ್ನು ಪ್ರೀತಿಯಿಂದ ಮಾರ್ಗದಲ್ಲಿ ನಡೆಸು. ತಪ್ಪಿ ಹೋದ ಕುರಿಯನ್ನು ಕರುಣಿಸಿ ಹುಡುಕು. ಪ್ರಿಯ ಯೇಸು, ಪ್ರಿಯ ಯೇಸು, ಕೇಳು ಕೇಳು ನಮ್ಮನ್ನು. ಪ್ರಿಯ ಯೇಸು, ಪ್ರಿಯ ಯೇಸು, ಕೇಳು ಕೇಳು ನಮ್ಮನ್ನು. ನಾವು ಪಾಪ ಮಾಡಿದಾಗ್ಯೂ ಬನ್ನಿ ನಾನು ತಳ್ಳೆನು. ನಿರ್ಮಾಣತ್ವ ಕೊಡುತ್ತೇನೆ ಎಂದು ನೀನು ಹೇಳಿದೆ. ಪ್ರಿಯ ಯೇಸು, ಪ್ರಿಯ ಯೇಸು, ಬರುತ್ತೇವೆ ಈಗಲೇ. ಪ್ರಿಯ ಯೇಸು, ಪ್ರಿಯ ಯೇಸು, ಬರುತ್ತೇವೆ ಈಗಲೇ. ಬಾಲ್ಯದಲ್ಲಿ ನಿನ್ನ ದಯ ನಮ್ಮ ಮೇಲೆ ಇರಲಿ. ನಿನ್ನ ದಿವ್ಯವಾದ ಪ್ರೀತಿ ಎದೆಯನ್ನು ತುಂಬಲಿ. ಪ್ರಿಯ
ಯೇಸು ಪ್ರಿಯ ಮಾಡೋ ಹಿಂದೆ ಪ್ರೀತಿ ಮಾಡಿದೆ ಪ್ರಿಯ ಯೇಸು ಪ್ರೀತಿ ಮಾಡೋ ಹಿಂದೆ ಪ್ರೀತಿ ಮಾಡಿದೆ. ಸಹೋದರ ಸಹೋದರಿಗಳೆಲ್ಲ ಕೂತ್ಕೊಬೇಕಾಗಿ ಕೇಳ್ಕೊಂತೀನಿ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ವೇದ ಪಾರಾಯಣ ಆಗುವುದು. ಮೊದಲನೇ ವೇದ ಪಠಣ ರೋಮಪುರದವರಿಗೆ ಬರೆದಂತ ಸುವಾರ್ತೆ ಪತ್ರಿಕೆ 6ನೇ ಅಧ್ಯಾಯ 1-11. ಇದನ್ನ ನಮ್ಮ ನಡುವೆ ಸಹೋದರ ಅಂತ ಹರೀಶ್ ಅವ್ರ ಓದ್ಬೇಕು ಹೇಳ್ತೀನಿ. ರೋಮಪುರದಲ್ಲಿ 6ನೇ ಅಧ್ಯಾಯ 1-11 ಕನ್ನಡ ಓದಿ. ಹೇಳಿ ಅರ್ಧ ಗಂಟೆ ಕಳ್ತೀನಿ ಬಿಡ, ಫೋನ್ ಮಾಡ್ಬಿಡ ಅಂತ ಹೇಳ್ತೀವಿ. ಹೋಗಿ ರೋಮಪುರದ ಪತ್ರಿಕೆ 6ನೇ ಅಧ್ಯಾಯ 1-11. ದೇವರ ಕೃಪೆಯಲ್ಲಿ ಎಂದು ನಾವು ಪಾಪ ಮಾಡಿದ ಇನ್ನೂ ಇರಬೇಕೆಂದು ಎಂದಿಗೂ ಇರಬಾರ್ದೆಂದು ಪಾಪದ ಪಾಲಿಗೆ ಸುತರಾಗಿ ನಾವು ಇನ್ನೂ ಅದರಲ್ಲೇ ಇರಬೇಕೆಂದು ಹಾಗೆ ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಕ್ಕೆ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ದೀಕ್ಷಾಸ್ನಾನವನ್ನು ಮಾಡಿಸಿಕೊಳ್ಳಲಾಗಿ ನಿಮಗೆ ತಿಳಿಯುವುದು. ಹೀಗಾಗಿ ನಾವು ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಿಂದ ಪಾಲುಗಾರರಾಗುವಂತೆ ಆತನೊಂದಿಗೆ ಗುಣಪಟ್ಟು ಅದರಿಂದ ಕ್ರಿಸ್ತನಲ್ಲಿ ಸತ್ತು ತಂದೆಯ ಮಹಿಮೆಯಿಂದ ಜೀವಿತವಾಗಿ ಎಬ್ಬಿಸಲ್ಪಟ್ಟವೆಂದು ನಾವು ಕೂಡ ಜೀವನದಿಂದ ಹೊಸದಾಗಿ ಜನಿಸಬೇಕೆಂದು. ಥ್ಯಾಂಕ್ ಯು. 2ನೇ ವೇದ ಪಠಣ ಕೊಲೊಸ್ಸೆ ಬರೆದಂತ ಪತ್ರಿಕೆ 3ನೇ ಅಧ್ಯಾಯ 1-3. ಇದನ್ನ ನೋಡಿ ಸೋದಂತ ಯೋಗೇಶ್ವರ್ ಓದ್ಬೇಕು ಹೇಳ್ಕೊಂತೀರಿ. ಕೊಲೊಸ್ಸೆಗೆ ಬರೆದಂತ ಪತ್ರಿಕೆ 3ನೇ ಅಧ್ಯಾಯ 1-3 ಓದುತ್ತ. ಥ್ಯಾಂಕ್ ಯು ಸರ್. ದೀಕ್ಷಾಸ್ಥಾನ ತೆಗೆಸಿಕೊಳ್ಳುವಂತ ಸಹೋದರ ಸಹೋದರಿಯಿಂದ ಪ್ರಮಾಣ ವಚನ ಸ್ವೀಕಾರ ಬಗ್ಗೆ ಪ್ರಶ್ನೆಗಳು ಇದನ್ನ ನಾವು ನಡುವೆ ಅಂತ ಪ್ರಸನ್ನ ಅವರು ಕೇಳ್ಬೇಕಾ ಕೇಳ್ಕೊಂತೀವಿ. ಕೆಲವು ಪ್ರಶ್ನೆ ಹೊಡೆದು ನೀವು ಸಹೋದರ ಕೇಳಂತ ಪ್ರಶ್ನೆಗಳಿಗೆ ಹೌದೋ ಇಲ್ಲ ಅಂತ ಉತ್ತರ ಸರ್. ನೀವು ಆದಾಮನ ದುರ್ಗುಣದಲ್ಲಿ ಹುಟ್ಟಿ ದೇವ ಐಕ್ಯವನ್ನು ಕಳೆದುಕೊಂಡು ಇಲ್ಲಿಯವರೆಗೆ ನಿಮ್ಮ ಶರೀರ ಮನಸ್ಸು ಇಚ್ಛಿಸಿದವುಗಳನ್ನು ಮಾಡುತ್ತಿದ್ದಂತ ಪಾಪಿ ಎಂದು ಒಪ್ಪಿಕೊಳ್ಳುತ್ತೀರಾ? ಎರಡನೇ ಪ್ರಶ್ನೆ, ಈ ರೀತಿಯಾದ ಅಜ್ಞಾನ ಮಾರ್ಗದಿಂದ ಬೇರ್ಪಡಲು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ತೋರಿಸಿಕೊಟ್ಟಿರುವ ಸತ್ಯ ಜ್ಞಾನ ಮಾರ್ಗವನ್ನು ತಿಳಿದುಕೊಳ್ಳಲು ಇಚ್ಛಿಸುತ್ತೀರಾ? ಮೂರನೇ ಪ್ರಶ್ನೆ, ಪಾಪಿಗಳು ರಕ್ಷಣೆ ಹೊಂದುವುದಕ್ಕೆ ಆಕಾಶದ ಕೆಳಗೆ ಮನುಷ್ಯರೊಳಗೆ ಯೇಸು ಕ್ರಿಸ್ತನ ನಾಮವಲ್ಲದೆ ಬೇರೆ ಯಾವ ನಾಮವೂ ಕೊಡಲ್ಪಟ್ಟಿಲ್ಲ ಎಂಬುದನ್ನು, ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಕ್ರಿಸ್ತ ಯೇಸುವು ಈ ಲೋಕಕ್ಕೆ ಬಂದನು ಎಂಬುದನ್ನು ನಂಬಿ ಒಪ್ಪಿಕೊಳ್ಳುತ್ತೀರಾ? ನಾಲ್ಕನೇ ಪ್ರಶ್ನೆ, ಒಬ್ಬನೇ ಸತ್ಯ ದೇವರಾದ ಯೆಹೋವನನ್ನು ಆಕಾಶದಿಂದ ಕಳಿಸಲ್ಪಟ್ಟಿರುವಂತ ಯೇಸು ಕ್ರಿಸ್ತನನ್ನು ತಿಳಿಯುವುದರಿಂದ ನಿತ್ಯ ಜೀವವನ್ನು ದೈವ ಐಕ್ಯವನ್ನು ತಿರುಗಿ ಹೊಂದುತ್ತೇವೆಂದು ನಂಬುತ್ತೀರಾ? ಐದನೇ ಪ್ರಶ್ನೆ, ಯೆಹೋವನು
ಸರ್ವಶಕ್ತ ದೇವರೆಂದು, ಯೇಸು ಕ್ರಿಸ್ತನು ಆತನ ಏಕಪುತ್ರನೆಂದು, ಪವಿತ್ರ ಆತ್ಮವು ತಂದೆಯಿಂದಲೂ ಮಗನಿಂದಲೂ ಹೊರಡುವ ದೈವಿಕ ಶಕ್ತಿ ಎಂಬುದನ್ನು ನಂಬಿ ಒಪ್ಪಿಕೊಳ್ಳುತ್ತೀರಾ? ಆರನೇ ಪ್ರಶ್ನೆ, ದೀಕ್ಷಾಸ್ನಾನ ಎಂಬುದು ಮೊದಲನೇ ಆದಾಮನ ಪಾಪಕ್ಕೂ ಶಾರೀರಿಕ ಇಚ್ಛೆಗಳಿಗೂ ಸತ್ತು ಉಣಲ್ಪಟ್ಟು ಎರಡನೇ ಆದಾಮನಾದ ಕ್ರಿಸ್ತನಲ್ಲಿ ತಿರುಗಿ ಜೀವವನ್ನು ಹೊಂದಿ ಎದ್ದು ನಿಲ್ಲುವಂತ ಒಂದು ಪವಿತ್ರವಾದ ಸಂಕೇತ ಎಂಬುದನ್ನು ತಿಳಿದುಕೊಂಡಿದ್ದೀರಾ? ಏಳನೇ ಪ್ರಶ್ನೆ, ನೀವು ದೀಕ್ಷಾಸ್ನಾನದ ಮೂಲಕ ನಿಮ್ಮನ್ನು ದೇವರಿಗೆ ಪ್ರತಿಷ್ಠಿಸಿಕೊಂಡ ಮೇಲೆ ನಿಮ್ಮ ಕಾಯ, ವಾಚ, ಮನಸ್ಸು ಎಲ್ಲವುಗಳನ್ನು ಪರಿಶುದ್ಧವೂ ದೇವರಿಗೆ ಪ್ರಿಯವೂ ಆದ ಸಜೀವ ಯಜ್ಞವನ್ನಾಗಿ ಸಲ್ಲಿಸಿ ದೈವ ಚಿತ್ತವು ನಿಮ್ಮಲ್ಲಿ ನೆರವೇರಲು ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಡುವಿರಾ? ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. ಈಗ ಪ್ರಮಾಣ ವಚನ ಸ್ವೀಕಾರ. ಹೇಳೋದನ್ನ ರಿಪೀಟ್ ಮಾಡಿ. ಓಕೆನಾ? ನಾನು ಇದುವರೆಗೆ ಇಬ್ರು ದೇವರ ವಾಕ್ಯದ ಸತ್ಯಗಳನ್ನು ಕೇಳಿ ಅದರಿಂದ ಅರಿತು ದೈವ ಉಪದೇಶಕ್ಕೆ ವಿಧೇಯನಾಗಿ ದೀಕ್ಷಾ ಸ್ನಾನದ ಮೂಲಕ ಪ್ರತಿಷ್ಠೆಯನ್ನು ಮಾಡಿಕೊಳ್ಳುವುದರಿಂದ ದೇವರ ಚಿತ್ತದಲ್ಲಿ ನನಗಿರುವ ಪಾಲನ್ನು ನೆರವೇರಿಸಿ ದೇವರ ನಾಮವನ್ನು ಮಹಿಮೆ ಪಡಿಸುವೆನೆಂದು ಸರ್ವಶಕ್ತನಾದ ಯೆಹೋವನ ಮುಂದೆಯೂ ದೈವ ಸಭೆಯ ಮುಂದೆಯೂ ಮನಪೂರ್ವಕವಾಗಿ ವಾಗ್ದಾನ ಮಾಡುತ್ತೇನೆ. ಇನ್ನು ಪ್ರಾರ್ಥನೆ ನಡೆಸ್ಕೊಡ್ಬೇಕಾಗಿ ನಮ್ಮ ಮಧ್ಯದಲ್ಲಿ ಸೋರಂತ ಶ್ರೀಕಾಂತ್ ಅವ್ರನ್ನ ಕೇಳ್ಕೊಂತೀನಿ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನು ಪರಿಶುದ್ಧನು ಮಹೋನ್ನತನು ಪರಿಶುದ್ಧನು ಪರಿಶುದ್ಧನು ಮಹೋನ್ನತನೇ, ಭೂಮಿ ಆಕಾಶವನ್ನು ಉಂಟು ಮಾಡಿದ ನಮ್ಮ ಪರಲೋಕ ತಂದೆ ಆದ್ದೇವ್ರೆ, ಈ ಒಂದು ಮಧ್ಯಾಹ್ನ ಒಳಗಾಗಿ ಸ್ತೋತ್ರಪ್ಪ ದೇವ್ರೆ. ಈ ಸಹೋದರರು ಅಪ್ಪ ದೀಕ್ಷಾ ಸ್ನಾನ ತಾಳಕ್ಕೆ ಅವ್ರು ಒಪ್ಪಿಕೊಂಡಿದ್ದಾರೆ ದೇವ್ರೆ, ಅವ್ರು ನಿಮ್ಮ ಕರೆಯಲ್ಲಿ ವಹಿಸ್ತಂದೇವ್ರೆ. ಹಾಗೆ ಅನೇಕ ಸಹೋದರನು ಈ ಮೂಲಕವಾಗಿ ಬೆಳೀಲಿ ಎಂಬುದಾಗಿ ಬೇಡ್ಕೊಳ್ತೀನಪ್ಪ. ಈ ಮಧ್ಯಾಹ್ನ ವೇಳೆಯಲ್ಲಿ ಸ್ವಾಮಿ ಎಲ್ಲ ಸಹೋದರನು ಅನೇಕ ವಿಚಾರ ತಿಳ್ಕೊಂಡು ಈ ಒಂದು ಕ್ರಿಸ್ಮಸ್ಸು ಈ ಒಂದು ಫಂಕ್ಷನ್ ಕೂಡ ಇಲ್ಲಿವರೆಗೂ ನಡೆಸಿದ್ದಕ್ಕಾಗಿ ಸ್ತೋತ್ರ ದೇವ್ರೆ. ಇನ್ನು ಮುಂದೆ ಕೂಡ ದೇವ್ರೆ ನೀನು ಚಿತ್ತಾನುಸಾರ ನಡೆಸು, ಬರುವಾಗ ನಿಮ್ಮ ಕೃಪೆಯನ್ನು ತುಂಬಿಸು. ಹಾಗೆ ಎಲ್ಲ ಸಹೋದರನು ಬಲಪಡಿಸಿ ಎಂಬಾಗಿ ಬೇಡ್ಕೊಳ್ತೀನಪ್ಪ. ಇಲ್ಲಿವರೆಗೂ ಪ್ರಾರ್ಥನೆ ನಿಮ್ಮ ಕಡೆ ಎಪ್ಪಿಸ್ಕೊಡ್ತೀನಪ್ಪ. ಈ ಚಿಕ್ಕ ಪ್ರಾರ್ಥನೆ ನಮ್ಮ ರಕ್ಷಕನಾದ ಯೇಸುವಿನ ಹೆಸರು ತಂದೆ. ಥ್ಯಾಂಕ್ ಯು ಬ್ರದರ್. ಎಲ್ಲ ಬ್ರದರ್ ಸಿಸ್ಟರ್ಸ್ ಯಾರು ಬ್ಯಾಪ್ಟಿಸಮ್ ನೋಡ್ಬೇಕಂತಿದಾರೋ ಆ ಕೆಳಗಡೆ ಬಂದ ನಂತರ ಅಲ್ಲಿ ಬ್ಯಾಪ್ಟಿಸಮ್ ಇಮರ್ಷನ್ ಇರ್ತಾರೆ. ಇಮರ್ಷನ್ ಆಗಿದ ನಂತರ ಸೋದರರು ಬಟ್ಟೆ ಚೇಂಜ್ ಮಾಡ್ಕೊಂಡು ಇಲ್ಲೇ ಬರ್ತಾರೆ. ಬಂದಿದ ನಂತರ ಒಂದು ಪ್ರಾರ್ಥನೆ ಮಾಡಿ ಒಂದು ಹಾಡನ್ನ ಆಡಿ ಅದಾದ ನಂತರ ಗ್ರೂಪ್ ಫೋಟೋ ತಗೊಂಡಿದ ತಕ್ಷಣ ಇಮ್ಮಿಡಿಯೇಟ್ ಊಟಕ್ಕೆ ಹೋಗೋಣ. ಊಟ ಮಾಡ್ಕೊಂಡು ದಯವಿಟ್ಟು ಎಲ್ಲರೂ ತೆಳ್ಬೇಕಾಗುತ್ತೆ. ಯಾರು ದಯವಿಟ್ಟು ಊಟ ಮಾಡಿದ್ರೆ ಹೋಗ್ಬಾರ್ದು. ಊಟ ಮಾಡ್ಕೊಂಡು ದಯವಿಟ್ಟು ನೀವು ತೆಳ್ಬೇಕಾಗುತ್ತೆ. ದೇವ್ರನ್ನೆಲ್ಲರೂ ಆಶೀರ್ವದಿಸಿ. ಥ್ಯಾಂಕ್ ಯು. నేను ప్రేయర్ చేసే వరకు ముక్కు మూసుకొని ఉన్నాను. ముంచినాడు ముక్కు కట్టేసి నోట్లే. ತುಮಕೂರು ಶೋಭಾ ಸಿಸ್ಟರ್ ಪರಲೋಕಗಳ ಒಡೆಯನಾದ ನಮ್ಮ ರಕ್ಷಕನಾಗಿರುವ ತಂದೆಯಾದ ದೇವರೇ, ನಿಮಗೆ ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿರುತ್ತದೆ. ಅಪ್ಪ, ಈ ದಿನದಲ್ಲಿ ವಿಶೇಷವಾಗಿ
ಪ್ರಿಯ ಸಹೋದರ ಮತ್ತು ಸಹೋದರಿಯು ತಮ್ಮನ್ನು ನಿಮ್ಮ ಕೃಪೆಯುಳ್ಳ ಹಸ್ತದಲ್ಲಿ ಒಪ್ಪಿಸಿಕೊಟ್ಟು ಅವರು ನಿಮ್ಮ ಪರಿಶುದ್ಧ ಮಾರ್ಗದಲ್ಲಿ ನಡೆಯುತ್ತೇವೆ ಎಂಬುದಾಗಿ ವಚನವನ್ನು ಕೊಟ್ಟಿದ್ದಾರೆ ಸ್ವಾಮಿ. ಅವರನ್ನು ಮುನ್ನಡೆಸಿ, ಧೈರ್ಯ ಪಡಿಸಿ, ಬಲಪಡಿಸಿ ನಡೆಸುವಾತನು ನೀವು ಎಂದು ಅವರು ನಂಬಿ ಇಂದಿನಿಂದ ಯಾವಾಗಲೂ ನಿಮ್ಮನ್ನೇ ನಂಬಿ ನಿಮ್ಮನ್ನು ಮಹಿಮೆ ಪಡಿಸುವಂತೆ ಈ ಪ್ರಿಯ ಸಹೋದರ ಸಹೋದರಿಯನ್ನು ನಿಮ್ಮ ಕೃಪೆಯುಳ್ಳ ಹಸ್ತಕ್ಕೆ ನಾವೆಲ್ಲರೂ ಸೇರಿ ಒಪ್ಪಿಕೊಡುತ್ತೇವೆ ಸ್ವಾಮಿ. ನೀವು ಇವರನ್ನು ಮುನ್ನಡೆಸಿ ಈ ಪುಟ್ಟ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ನಮ್ಮ ಒಡೆಯನು ವಿಮೋಚಕನು ಆಗಿರುವ ಯೇಸು ಸ್ವಾಮಿಯ ದಿವ್ಯವಾದ ನಾಮದಲ್ಲಿ ಬೇಡಿ ಹೊಂದಿಕೊಂಡಿದ್ದೇವೆ ತಂದೆಯೇ. ಅದೇ ದೇವರ ನಾಮದಲ್ಲಿಯೂ ನಮ್ಮ ರಕ್ಷಕನ ಒಡೆಯನಾಗಿರಂತ ಯೇಸು ಕೃಷ್ಣನ ನಾಮದಲ್ಲಿಯೂ ಪವಿತ್ರ ಆತ್ಮನ ಅಧಿಕಾರದಲ್ಲಿಯೂ ಸಂತೋಷವನ್ನ ಯೇಸು ಥ್ಯಾಂಕ್ ಯು. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರರೇ, ನಮ್ಮ ನಡುವೆ ಒಡಂಬಡಿಕೆ ಮಾಡ್ಕೊಂಡಂತ ಸಹೋದರನಿಗೆ ಒಂದು ಬ್ಯಾಪ್ಟಿಸಮ್ದ ಉಡುಗೊರೆಯಾಗಿ ಅವ್ರಿಗೆ ಒಂದು ಬುಕ್ಗಳು ಕೊಡ್ಬೇಕಾಗಿದೆ. ಅದರಿಂದ ನಮ್ಮ ನಡುವೆ ಸಹೋದರಿ ಅಂತ ಗೌರವ ಮಾಡೋದು ಮುದ್ದೆ ಬರ್ಬೇಕಾಗುತ್ತೆ. ಎಲ್ಲ ಸೋದರ ಸೋದರಿಗಳು ಒಂದು 5 ನಿಮಿಷ ಕೂತ್ಕೊಬೇಕಾಗುತ್ತೆ. ಕುರುಗಳು ಎಲ್ಲ ಒಂದು 5 ನಿಮಿಷ. ನೋಡಿ ಕಾರ್ತಿಕ್ ಬ್ರದರ್ ಒಂದು ನಿಮಿಷ ಸಿಸ್ಟರ್, ನೀವೇನೋ ಸರಿ ಸಿಸ್ಟರ್, ಅದೇನೋ ಸರಿ ಇರುತ್ತೆ ಅದು ಫೋಟೋ ಬರಲಿಲ್ಲ. ಓಕೆ ಸೋದರ ಸೋದರಿಗಳೇ, ಇವಾಗ ಎಲ್ಲ ಮಕ್ಳುಗಳಿಗೆ ಒಂದು ಸ್ಮಾಲ್ ಗಿಫ್ಟ್ ಇದೆ. ನನ್ನ ಹೆಸರುಗಳು ಕರಿತೀನಿ, ಆ ಸೋದರಗಳು ಪುಟಾಣಿ ಮಕ್ಳುಗಳೆಲ್ಲ ಬರ್ಬೇಕಾಗಿರ್ತೀನಿ. ಓಕೆನಾ? ಇದನ್ನ ಕೊಡೋದಕ್ಕೆ ಮೊದಲನೇದಾಗೆ ರಾಜ್ ಬ್ರದರ್ ಮುಂದೆ ಬರ್ಬೇಕಾಗಿರ್ತೀನಿ. ಬ್ರದರ್ ಅರ್ನಾಲ್ಡ್ ಜೋಸಫ್, ಪಾಪ ರಾಜ್ ಬ್ರದರ್ ನೀವೇ ಬನ್ನಿ. ಬ್ರದರ್ ಅರ್ನಾಲ್ಡ್ ಪಪ್ಪನ ಜೊತೆ ಬರ್ತಾರೆ. ಇರ್ಲಿ ಬಾಕಂದ ಕಂಗ್ರಾಟ್ಸ್. ಎಲ್ಲ ಚಪ್ಪಾಳೆ ತಟ್ಟಿ ಮಕ್ಕಳಿಗೆ. ಥ್ಯಾಂಕ್ ಯು. ಓಕೆ, ನೆಕ್ಸ್ಟ್ ಸೂರ್ಯ. ಪಾಪ ಇವ್ರು ಓಡ್ಬಿಡ್ತಾರೆ. ಬಾ ಸೂರ್ಯ ಬಾ. ಮಾಮ ಕಿಟ ವಾಂಕೋ ಸೂರ್ಯ ಅಂಕಲ್ ಮಾಮ ನೋಡಿ. ಓಕೆ, ಥ್ಯಾಂಕ್ ಯು ರಾಜ್ ಬ್ರದರ್. ಓಕೆ, ನೆಕ್ಸ್ಟ್ ನಮ್ಮ ಅನುನಿತಾ ದೀಪ. ಅನುನಿತಾ ಗೊತ್ತಾ? ಥ್ಯಾಂಕ್ ಯು. ನೆಕ್ಸ್ಟ್ ತರುಣ್ ಲೋಕೇಶ್. ಇದನ್ನ ಕೊಡ್ಬೇಕಾಗಿ ನಮ್ಮ ಸೀಮಾ ಸಿಸ್ಟರ್ ಬರೋದಿಲ್ಲ. ಸೀಮಾ ಸಿಸ್ಟರ್ ಬನ್ನಿ. ಇಲ್ಲ ಅಲ್ಲೇ ಸ್ವಲ್ಪ ಸೋದರಗಳು ಬರೋದಕ್ಕೆ ಜಾಗ ಬಿಟ್ಬಿಡಿ ಒಂದ್ ಕಡೆಗೆ ದಯವಿಟ್ಟು. ಸೀಮಾ ಸಿಸ್ಟರ್ ಬನ್ನಿ. ತರುಣ್ ಲೋಕೇಶ್. ಹಂಗೇರಿ ಇಷ್ಟ. ಸೀಮಾ ಸಿಸ್ಟರ್ 1 ನಿಮಿಷ ನೀನು ಹೋಗ್ಬೇಕಲ್ಲ. ತನುಶ್ರೀ ಲೋಕೇಶ್. ತನುಶ್ರೀ ಬಮ್ಮ. ರಾಜ್ ಬ್ರದರ್ ಕೊಟ್ರಿ ಇವ್ರಿಗೆ. ಅಲ್ಲಿ ಮಕ್ಕಳ ಇದ್ರೆ ಕರ್ಕೊಂಡ್ ಬನ್ನಿ ಕೆಳಗಡೆ. ಆಮೇಲೆ ಸುತಿನ್ ಪ್ರಸನ್ನ. ಸುತಿನ್ ಬ್ರದರ್. ಸದ್ವಿನ್. ಸುತಿನ್. ಓಕೆ, ಓಕೆ, ಥ್ಯಾಂಕ್ ಯು ಸರ್. ಓಕೆ, ನವೀನ್ ಬ್ರದರ್ ಬನ್ನಿ. ಸದ್ವಿನ್ ಬ್ರದರ್ ಪಾಪ.
ನವೀನ್ ಬ್ರದರ್ ಬನ್ನಿ. ಏನೋ ಅಂಕಲ್ ಬಂದು ಕೊಡ್ತಾರೆ. ಈ ಕಡೆ ನವೀನ್ ಬ್ರದರ್ ಕ್ಯಾಮರಾ ನೋಡಿ. ಹಾ ಓಕೆ. ನೆಕ್ಸ್ಟ್ ಸಜ್ಜನ ಐತಲ್ಲ, ನೀಟು ಸರೋಜ. ನೀಟು ಸರೋಜಗೆ ಕೊಡ್ಬೇಕಾಗಿ ಮ್ಯಾಗಿ ಎಷ್ಟು ಮುಂದೆ ಬರ್ಬೇಕು ಕೇಳ್ತೀನಿ. ಹಾ ಕಮಾನ್, ಇದೆಲ್ಲ ಫಾಸ್ಟ್ ಆಗಿ ಗೊತ್ತೀರಾ. ಬರೀ ಬರೀ ಕೊಡ್ರಿ ಕೊಡಿ, ಗಿಫ್ಟ್ ಕೊಡಿ. ಹಾ ಹಂಗೆ ಇರಿ. ಖುಷಿತ್ ಸರೋಜ ಯಾರಪ್ಪ ಬಾಬಕಂದ. ಹಾ ಆಂಟಿ ತಿಳ್ಕೊ. ಓಕೆ ಥ್ಯಾಂಕ್ ಯು ಮಗಿಷ್ಟ. ಓಕೆ ಸಾಕ್ಷಿ ಶ್ರೀಕಾಂತ್ ರಾಜೇಂದ್ರ ಗೌಡರು ಬನ್ನಿ. ಆಮೇಲೆ ಪ್ರಿಯಾ ಶ್ರೀಕಾಂತ್ ಇಬ್ರು ಬರ್ರಿ. ಹಾ ಬನ್ನಿ ಬನ್ನಿ. ಎಲ್ಲರೂ ಇದೆಯಾ? ಹಾ ಓಕೆ. ಹಾ ಪ್ರಿಯಾ ಬರ್ಬೋದು. ಇನ್ನೊಬ್ರು ಇದ್ದಾರೆ, ಇನ್ನೊಂದು ಮಗು ಇದೆ. ಹಾ ಸಾಕ್ಷಿ ಮತ್ತೆ ಪ್ರಿಯಾ ಇಬ್ರು ಅಕ್ಕ ತಂಗಿಯರು. ಹಾ ಓಕೆ. ಚೈತನ್ಯ ಪವಿತ್ರ ಬ್ರದರ್ ನೀವು ಬನ್ನಿ. ಹಾ ಬನ್ನಿ, ನಿಮ್ಮ ಹೆಸರು ಗೊತ್ತಿಲ್ಲ ನನಗೆ, ಬನ್ರಿ. ಚೈತನ್ಯ ಪವಿತ್ರ. ವಾಸು ಪಾಪ. ಹಾ ಕಮಾನ್ ಇರಿ ಬರ್ರಿ. ಇನ್ನು ವಾಸು ಕೊಡ್ರಿ. ಹಾ ಬರ್ರಿ. ಓಕೆ ನೆಕ್ಸ್ಟ್ ಸ್ಯಾಮ್ಯಲ್ ವೀರಭದ್ರ. ಎಲ್ಲಿ ಸರೋಜ ಸಿಸ್ಟರ್ ಬನ್ನಿ. ಸರೋಜಾ ಸಿಸ್ಟರ್ ಬನ್ನಿ. ಎಲ್ಲಿ ಮಂಜುಳಾ ಸಿಸ್ಟರ್ ಬರ್ರಿ, ನೀವು ಬರ್ರಿ. ಯಸ್ಮಿತಾ. ಮಂಜುಳಾ ಅಷ್ಟೇ ಕೊಡಿ. ಓಕೆ ಇನ್ನೊಂದು ಕೊಡಿ. ಎಸ್ತರ್ ಸಂತೋಷ್ ಕೊಡಿ. ಮಂಜುಳಾ ಅಷ್ಟೇ ಇನ್ನೊಂದು ಕೊಡಿ. ಎಸ್ತರ್ ಸಂತೋಷ್ ಸೈಡ್ ಬರ್ರಿ. ಹಾ ಓಕೆ ಥ್ಯಾಂಕ್ ಯು ಮಂಜುಳಾ ಅಷ್ಟರ್. ಸರೋಜ ಅಷ್ಟೇ ಬನ್ನಿ. ಅಭಿ ಕೊಡಿ. ಅಭಿ ಓಕೆ. ಆಮೇಲೆ ಮೈಸೂರಿಂದ ಶೋಭಾ ಅಷ್ಟೇ ಬನ್ನಿ. ಅಮೃತ. ಹಾ ಹೋಗ್ಬೇಕಾ? ಸರಿ ಎಡಿಟ್ ಮಾಡೋಣ ಬಿಡಿ. ಹಾ ನೆಕ್ಸ್ಟ್ ಲಿಖಿತಾಗೆ ಕೊಡ್ಬೇಕಾಗಿ ನಮ್ಮ ಇವರು ತುಮಕೂರಿಂದ ಶೋಭಾ ಅಷ್ಟೇ ಬನ್ನಿ. ನೆಕ್ಸ್ಟ್ ಆರೋನ್ ಸುಪ್ರೀತ್. ಒಟ್ಟಿಗೆ ಬರಲ್ಲ ಏನ್ ಬೇಕಾಗಿಲ್ಲ. ಓಕೆ ಆರೋನ್ ಸುಪ್ರೀತ್ ಇದಕ್ಕೆ ಕೊಡ್ಬೇಕಾಗಿ ನಮ್ಮ ಕಮಲಮ್ಮ ಸಿಸ್ಟರ್ ಬರ್ಬೇಕಾಗ್ಲಿ ಬನ್ನಿ. ಕಮಲಮ್ಮ ಸಿಸ್ಟರ್ ಬನ್ನಿ. ಹಂಗೆ ಮಂಜಮ್ಮ ಸಿಸ್ಟರ್ ಬನ್ನಿ. ಆರೋನ್ ಸುಪ್ರೀತ್. ಹಾ ಓಕೆ ಹಾಗೆ ಅವ್ರಿಗೆ ತೆಗೀರಿ ಸಾಕು. ಹಾ ಓಕೆ ಪೃಥ್ವಿರಾಜ್. ನೆಕ್ಸ್ಟ್ ಪೃಥ್ವಿಗೆ ಮಂಜಮ್ಮ ಅಷ್ಟು ಕೊಡ್ಬೇಕಾಗಿದ್ದಾರೆ. ನೆಕ್ಸ್ಟ್ ಶಾಂತ ಮಾಸ್ಟರ್ ಬನ್ನಿ. ತರುಣ್ ಬನ್ನಿ. ಶಾಂತ ಮಾಸ್ಟರ್ ಬನ್ನಿ.
ಗಿಫ್ಟ್ ಕೊಡ್ರಿ ಅವ್ರಿಗೆ ತರುಣ್ ತಾನೆ ನಿಮ್ಮ ಮಗ ತರುಣ್ ನಕಲ್ ಇವರು ಹಾ ಗುಡ್ ಓಕೆ ಹಾ ಜ್ಯೋತಿಬಾಯಿ ಸರ್ ಏನ ನಿಮ್ ತಾಯಿ ಅವ್ರ ತಾಯಿ ಹೆಸರೇನು ಜಯಬಾಯಿ ಬನ್ನಿ ಸರ್ ಜಯಬಾಯಿ ಬನ್ರಿ ಜೋಶ್ವಾ ಕವನ್ ಹಾ ಜೋಶ್ವಾ ಹಾ ಓಕೆ ಥ್ಯಾಂಕ್ ಯು ಧನ್ಯವಾದ ಸಿಸ್ಟರ್ ನಕುಲ್ ರಾಜ್ ಚಿಕ್ಕ ಮಗ ಕೊಡಿ ದೊಡ್ಡ ಮಗು ಚಿಕ್ಕ ಮಗು ಕೊಡ್ತಾವ್ರೆ ಆಯ್ತು ನಕುಲ್ ಕಮಾನ್ ಹಾ ಧನ್ಯವಾದ ಬೈ ಹಾ ಪಾಪ ಹಾ ಓಕೆ ಎಲ್ಲ ಮುಗಿತಾ ಗಿಫ್ಟ್ ಓಕೆ ಓಕೆ ಥ್ಯಾಂಕ್ ಯು ಎಲ್ಲ ಸಹೋದರ ಸಹೋದರಿಗಳು ತುಂಬಾ ಧನ್ಯವಾದಗಳು ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸ್ಲಿ ಕೊನೆಯದಾಗಿ ಈ ಕೂಟ ಅಂತ್ಯ ಮಾಡುವಾಗೆ ನಾವೊಂದು ಪ್ರಾರ್ಥನೆ ಮಾಡಿ ಕ್ಲೋಸ್ ಮಾಡೋಣ ಮುಖ್ಯವಾಗಿ ನೀವೆಲ್ಲರೂ ಎಲ್ಲ ಸಹೋದರ ಗಮನಿಸಿ ಎಲ್ಲರೂ ಮಕ್ಳುಗಳು ಎಲ್ಲರೂ ಹಲೋ ಲಿಸನ್ ಹಲೋ ಎವ್ರಿಬಡಿ ಲಿಸನ್ ಕೇರ್ಫುಲ್ ಸೈಲೆಂಟ್ ಆಗಿರಿ ಕೇಳಿಸ್ಕೊಡಿ 2 ನಿಮಿಷ ಅದರ ಎಲ್ಲರೂ ತುಂಬಾ ಸಂತೋಷ ಇನ್ವಿಟೇಷನ್ ನ ನೀವು ಕನ್ಸಿಡರ್ ಮಾಡಿ ಪ್ರೇಯರ್ ಮೀಟಿಂಗ್ ಬಂದಿದ್ದೀರಾ ಅದು ಇದುವರೆಗೂ ಇದ್ದು ಎಲ್ಲ ಒಂದು ಉಪನ್ಯಾಸಗಳನ್ನ ಕೇಳಿ ಎಲ್ಲ ರೀತಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ ಅದನ್ನ ತುಂಬಾ ಸಂತೋಷ ಆಯ್ತರ ಎಲ್ಲ ಮಕ್ಳುಗಳನ್ನ ಆಶೀರ್ವದಿಸ್ಲಿ ಮಕ್ಳುಗಳಿಗೆ ಪ್ರೋತ್ಸಾಹ ಪಡಿಸಿದಂತ ಸಹೋದರ ಸಹೋದರಿಗಳನ್ನ ಆಶೀರ್ವದಿಸ್ಲಿ ಆಯ್ತರ ನಿಮ್ಮೆಲ್ಲರೂ ಇನ್ನ ಮುಂದೆ ಬರೋ ದಿನಗಳಲ್ಲಿ ಇನ್ನು ಹೆಚ್ಚಿನ ರೀತಿಯಲ್ಲಿ ದೇವ್ರು ಬೆಳೆಸಿ ಅಂತ ನಾವು ಹಾರೈಸಲಾಗೋಣ ಕೊನೆಯದಾಗಿ ನಾವು ತಲೆಬಾಗಿ ಪ್ರಾರ್ಥನೆ ಮಾಡೋಣ ಎಲ್ಲ ಸಭಿಕರಾಗಿ ಎದ್ದು ನಿಂತ್ಕೋಬೇಕು ಕೇಳ್ತೀರಿ ಪ್ರಾರ್ಥನೆ ಮಾಡೋಣ ಭೂಪರಲೋಕವನ್ನು ಹದದಿಂದ ಸಮಸ್ತವನ್ನು ಸೃಷ್ಟಿ ಮಾಡಿರುವಂತ ನಮ್ಮ ಪರಲೋಕದ ತಂದೆಯ ದೇವರೇ ನಮಗೆ ಸ್ತೋತ್ರವಾಗ್ಲಿ ಅಗಮನಂತ ಬೆಳಕಿನಲ್ಲಿ ವಾಸ ಮಾಡುತ್ತಾ ಮನುಷ್ಯರಲ್ಲಿ ಪಾಪಿಷ್ಟರು ಮಣ್ಣು ಧೂಳಾಗಿರುವಂತ ನಮ್ಮ ಮೇಲೆ ಎಷ್ಟು ರೀತಿಯಲ್ಲಿ ಕರುಣಿಸಿ ಕಾದು ಕಾಪಾಡಿದಕ್ಕಾಗಿ ನೀವು ಸ್ತೋತ್ರಾಗ್ತೇವೆ ತಂದೆಯಾದರೆ ಮುಖ್ಯವಾಗಿ ಈ ಒಂದು ವಿಶೇಷವಂತ ದಿನದಲ್ಲಿ ಲೋಕದಲ್ಲಿ ಎಷ್ಟೋ ಜನಗಳು ಎಷ್ಟೋ ರೀತಿಯಲ್ಲಿ ಸಂತೋಷ ಪಡುವಂತ ಸಂದರ್ಭದಲ್ಲಿ ತಮಗೆ ತಂದೆಯಾದರೆ ನಮಗಾದ್ರೂ ನಿನ್ನ ಒಂದು ಸತ್ಯದ ವಾಕ್ಯದ ಪ್ರಕಾರ ಬೆಳೆದಿಕ್ಕೆ ನಿಮ್ಮನ್ನು ಆಶೀರ್ವದಿಸಿ ಸತ್ಯದ ವಾಕ್ಯದ ಪ್ರಕಾರ ನಮಗೆ ನೆಲೆಗೊಳಿಸಿದ್ಯಾ ಅದಕ್ಕಾಗಿ ನಿಮಗೆ ಸ್ತೋತ್ರ ಧನ್ಯವಾದಗಳು ನಮ್ಮ ಮನ ಕಣ್ಣುಗಳನ್ನು ತೆರೆದು ನಮ್ಮ ಆತ್ಮಿಕ ಕಿವಿಗಳನ್ನು ತೆರೆದಿ ನಿನ್ನ ವಾಕ್ಯದಲ್ಲಿ ಬೇರೆಯವ್ರು ನಿಲ್ಲುವಂತ ಕೂಡ ನಮಗೆ ಮಹಾಭಾಗ್ಯವನ್ನು ನೀಡಿದ್ಯಾ ಅದಕ್ಕಾಗಿ ನೀವು ಸ್ತೋತ್ರ ಆಗ್ತೇವೆ ತಂದೆಯಾದರೆ ಮುಖ್ಯವಾಗಿ ತಂದರೆ ನಿನ್ನ ಪ್ರಿಯ ಮಕ್ಕಳು ಎಲ್ಲರೂ ಆಸಕ್ತಿಯಿಂದ ಇಲ್ಲಿ ಒಟ್ಟಾಗಿ ಬಂದು ಒಂದು ಕುಟುಂಬವಾಗಿ ಸೇರಿ ನಿನ್ನ ಆತ್ಮಿಕ ಆಶೀರ್ವಾದ ಹೊಂದೋದಕ್ಕೆ ನೀನು ಕೃಪೆ ನೀಡಿದ್ಯಾ ಅದಕ್ಕಾಗಿ ನೀವು ಸ್ತೋತ್ರ ಧನ್ಯವಾದಗಳು ತಂದೆಯಾದರೆ ಒಬ್ಬೊಬ್ಬರನ್ನು ಹೇಳುವಾಗ ಆಶೀರ್ವದಿಸು ಅವ್ರ ಜೀವನದಲ್ಲಿ ಬರುವಂತ ಅನೇಕ ಒಂದು ಶೋಧನೆಗಳು ಕಷ್ಟ ಸಂಕಟಗಳು ಎಲ್ಲವೂ ನೀವು ಬಲತನಾಗಿದೆಯಾ ಎಲ್ಲವನ್ನು ಸಂಪೂರ್ಣವಾಗಿ ಜಯಿಸುವಂತ ಕೂಡ ಸಹಾಯ ಮಾಡ್ತದೆ ಮುಖ್ಯವಾಗಿ ತಂದರೆ ಈ ಒಂದು ದಿನದಲ್ಲಿ ವಿಶೇಷವಾಗಿ ನಿನ್ನ ಸಂಗಡ ತಂದ್ರೆ ಒಂದು ಮರಣದ ಮುಖಾಂತರ ಒಡಂಬಡಿಕೆ ಮಾಡ್ಕೊಂತ ಸೋದರ ಅಂತ ಸಂತೋಷ್ ಮತ್ತೆ ಸೋದರ ದೇವರು ಕೂಡ ಪ್ರಾರ್ಥನೆ ಆಗ್ತೀವಿ ಅದನ್ನು ವಿಶೇಷವಾಗಿ ಆಶೀರ್ವದಿಸು ಪವಿತ್ರಾತ್ಮನ ತುಂಬಿಸು ಅವ್ರು ಮಾಡಿದಂತ ಒಡಂಬಡಿಕೆ ನೀನು ಸ್ವೀಕರಿಸು ಮುಂದೆ ಬರುವಂತ ದಿನಗಳು ತಂದರೆ ಸಭೆಯಲ್ಲಿ ಒಂದು ಸಾಕ್ಷಿಯಾಗಿ ಬದುಕಿ ಎಲ್ಲರಿಗೂ ಒಂದು ಒಳ್ಳೆ ಬೆಳಕಾಗುವಂತ ಕೂಡ ಅವ್ರಿಗೆ ಸಹಾಯ ಮಾಡ್ತದೆ ಅದೇ ತರ ಅನೇಕ ಜನಗಳು ಇನ್ನ ಯಾರೆಲ್ಲ ಪ್ರಿಯ ಮಕ್ಕಳು ಸತ್ಯಕ್ಕೆ ಬರ್ಬೇಕಾಗಿದ್ರೋ ಅನೇಕ ಒಂದು ಪ್ರಾಂತ್ಯಗಳಲ್ಲಿ ಅದನ್ನ ಸತ್ಯಕ್ಕೆ ಸೇರಿಸು ಸತ್ಯದಲ್ಲಿ ದೃಢಪಡಿಸು ತಂದೆಯಾದ್ರೆ ಹೀಗೆ ತಂದೆಯವರೇ ಎಲ್ಲರೂ ಭೋಜನ ಮಾಡಿ ಮನೆಗೆ ತೆರಳುವಂತ ಸಂದರ್ಭದಲ್ಲಿ ಆ ಭೋಜನವನ್ನು ಆಶೀರ್ವದಿಸು ತಂದರೆ ಅದರಿಂದ ನಮ್ಮ ದೇಹಕ್ಕೆ ಬೇಕಂತ ಬಲಶಕ್ತಿ ನೀಡಿ ತಂದರೆ ಇದೇ ರೀತಿ ನೂತನ ಸೃಷ್ಟಿ ಕೂಡ ಆತ್ಮಿಕ ಆಶೀರ್ವಾದನ ಬಲಶಕ್ತಿನ ಒದಗಿಸ್ಕೊಡುತ್ತದೆ ಆದರೆ ಅದು ಮಾತ್ರ ತಂದರೆ ಸಹೋದರಿಗಳು ಮನೆಗೆ ತೆರಳುವಂತ ಸಂದರ್ಭದಲ್ಲಿ ತಮ್ಮ ಕಾವಲು ಕೊಟ್ಟು ಅದನ್ನು ರಕ್ಷಿಸು ಸುರಕ್ಷಿತವಾಗಿ ತಮ್ಮ ಮನೆಗಳನ್ನ ಸೇರುವಂತ ಕೂಡ ಕೃಪೆ ನೀಡೋ ದಯ ನೀಡುತ್ತಿದ್ದಾರೆ ಹೀಗೆ ಬೇಡದಂತವರುಗಳು ಬೇಡದಂತವರುಗಳನ್ನ ಪ್ರಿಯ ಮಗನು ನಮ್ಮ ರಕ್ಷಕನು ಆಗಿದ್ದಂತ ಯೇಸು ಕ್ರಿಸ್ತನ ಮುದ್ದಾದ ಹೆಸರಲ್ಲಿ ದಯಪಾಲಿಸಬೇಕು ಗೊತ್ತಿ ತಂದೆಯ ದೇವರೇ ನಮ್ಮ ತಂದೆಯ ದೇವರ ಮಹಾಪ್ರೀತಿಯು ನಮ್ಮ ರಕ್ಷಕನ ಒಡೆಯನಾಗಿರತ್ತ ಯೇಸು ಕ್ರಿಸ್ತನ ಅನ್ಯನತೆಯು ಪವಿತ್ರಾತ್ಮನ ಸಹಾಯ ಸವಾಸಗಳು ಈಗ್ಲೂ ಯಾವಾಗ್ಲೂ ಬಂದಿರಂತ ಎಲ್ಲಾ ಪ್ರಿಯ ಮಕ್ಕಳ ಮೇಲೆ ನೆಲೆಗೊಂಡಿರ್ಲಿ ಆಮೇನ್ ಮುಂದೆ ಕೂತಿರ್ಬೇಕಾಯ್ತು ಕೈ ಯೂಸ್ ಮಾಡಿ ಸಿಗ್ತಾರಣ್ಣ ಓಕೆ ಇನ್ನೊಂದು ಫೋಟೋ ತಗೋತೀನಿ ನೀಟಾಗಿ ಎಲ್ಲ ನಿಂತ್ಕೊಳ್ಳಿ ಲಾಸ್ಟ್ ಎಲ್ಲ ಸ್ಮೈಲ್ ನೀಟಾಗಿ ಮಾಡಿ ಎಲ್ಲ ಸ್ಮೈಲ್ ಮಾಡಿ 1 2 3
ಇಲ್ಲಿ ಯಾರು ಇಲ್ಲ, ಬರೋ ಈ ಕಡೆ ಬರೋ ಇಲ್ಲಿ. ಓಕೆನಾ? ಆಯ್ತಾ? Okay, thank you.